ಅಲ್ಪ ಸ್ವಲ್ಪ ಅರ್ಥೈಸ್ಕೊಂಡಿದ್ರು ಅಂತಂದರೆ ಗುಣ ಆಗುತ್ತೆ ಅಂತ ಹೇಳೋದನ್ನೇ ಅದನ್ನು ಒಂದು ತಪ್ಪು, ಅದು ಹೆಂಗೆ ಸಾಧ್ಯ ಅಂತ ಹೇಳ್ತಾರಲ್ವಾ. ನಾನು ಹೇಳ್ತೀನಿ, ಈಗ ದೇಶದಲ್ಲಿ ಕ್ಯಾನ್ಸರನ್ನು ಗುಣ ಮಾಡುವಂಥವರು ಪಾರಂಪರಿಕ ವೈದ್ಯರು ನೂರಾರಿದ್ದಾರೆ ಭಾರತದಲ್ಲಿ. ಮಾವಿನ ಹಣ್ಣು ಸಿಗಲಿಲ್ಲ ಅಂದರೆ ಮಾಜಾ ಕುಡಿತಾರೆ. ಹೌದು. ಮಾವಿನ ಸ್ವಾದ ಅಂತ ಟಿವಿಲಿ ತೋರಿಸ್ತಾರೆ. ಆ ಸೀಸನ್ನಲ್ಲಿ ಬರೋದನ್ನು ತಿಂದರೆ, ಈಗ ನೇರಳೆ ಹಣ್ಣು ಯಾವಾಗಲೂ ಬರಲ್ಲ. ನೇರಳೆ ಹಣ್ಣನ್ನು ಅದೇ ಸೀಸನ್ನಲ್ಲಿ ತಿಂದಾಗ ತುಂಬ ಪರಿಣಾಮ ಕೊಡ್ತದೆ ದೇಹದಲ್ಲಿ. ಈ 6 ಏನು 3 ಇದಾವಲ್ಲ, ಷಡ್ರಸಗಳು ಮತ್ತು ಅರ್ಷಡ್ ವರ್ಗಗಳು ಮತ್ತು ಋತುಗಳು, ಇದನ್ನು ಸರಿಯಾಗಿ ಅರ್ಥೈಸ್ಕೊಂಡ್ರೆ ಅವನಿಗೆ ರೋಗ ಮುಂಜಾಗ್ರತೆ 100ಕ್ಕೆ 100 ಆಗ್ತದೆ ಅಂತ. ಸೊ ಈಗ ಈ ಕ್ಯಾನ್ಸರ್ಗೆ ಔಷಧವೇ ಇಲ್ಲ ಅನ್ನುವಂಥ ಜಗತ್ತಲ್ಲಿ ಕ್ಯಾನ್ಸರನ್ನು ಗುಣಪಡಿಸಿ ಅದರ ದಾಖಲೆ ಸಮೇತ ನಿಮ್ಮ ಹತ್ರ ಸಂಗ್ರಹವೂ ಇದೆ, ಮತ್ತು ಪೇಷಂಟ್ಗಳು ಮಾತಾಡ್ತಾರೆ, ನಮ್ಮ ಹತ್ರ ಮಾತಾಡಿದ್ದಾರೆ. ಆದರೂ ಕೂಡ ಈ ಪರಂಪರೆಯ ವೈದ್ಯಕೀಯ ಪದ್ಧತಿಗೆ ಸರ್ಟಿಫೈಡ್ ಒಂದು ನೆಲೆ ದಕ್ಕಲಿಲ್ಲ ಅನ್ನೋ ಕಾರಣಕ್ಕಾಗಿ ಇದನ್ನು ಅವಮಾನಿಸುವ, ತಿರಸ್ಕರಿಸುವ, ನಿರಾಕರಿಸುವ ಈ ಥರದ ಒಂದು ವಾದ ಸಮಾಜದಲ್ಲಿದೆ. ಇದೊಂದು ರೀತಿಯ ಸಂಜೀವಿನಿ. ನಮಗೆ ಒಂದು ಗುಣವಾಗದ ಕಾಯಿಲೆಗೆ ಗುಣವಾಗುತ್ತೆ ಅನ್ನುವಂಥ ಒಂದು ವಿಷಯವೇ ಅದು ಇಡೀ ದೇಶದಲ್ಲಿ ಒಂದು ದೊಡ್ಡ ಮಿರಾಕಲನ್ನು ಸೃಷ್ಟಿ ಮಾಡಬೇಕಾಗಿತ್ತು. ಯಾಕಂದರೆ ಬೇರೆ ಯಾವ ದೇಶದಲ್ಲೂ ಈ ಥರದ ಪದ್ಧತಿಯಿಂದ ಇದನ್ನು ಗುಣಪಡಿಸಿದ ದಾಖಲೆ ನಾವೇನೂ ನೋಡಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಏನಂದರೆ ನೋಡಿ, ಮೊದಲವ್ರಿಗೆ ನಮ್ಮ ದೇಶದ ಮೇಲೆ, ನಮ್ಮ ಸಂಸ್ಕೃತಿ ಮೇಲೆ, ನಮ್ಮ ದೇಶದಲ್ಲಿ ಬೆಳೆಯುವ ವನಸ್ಪತಿಗಳ ಮೇಲೆ, ನಮ್ಮ ಪರಂಪರೆ ಬಗ್ಗೆ ಯಾರಿಗೆ ನಿಜವಾದ ಶ್ರದ್ಧೆ ಇರ್ತದಲ್ಲ ಅವ್ರು ಯಾರು ಹಿಂಗೆ ಮಾಡೋದಿಲ್ಲ. ಅಲ್ಪ ಸ್ವಲ್ಪ ಅರ್ಥೈಸ್ಕೊಂಡಿದ್ರು ಅಂತಂದರೆ ಗುಣ ಆಗುತ್ತೆ ಅಂತ ಹೇಳೋದನ್ನೇ ಅದನ್ನು ಒಂದು ತಪ್ಪು, ಅದು ಹೆಂಗೆ ಸಾಧ್ಯ ಅಂತ ಹೇಳ್ತಾರಲ್ವಾ. ನಾನು ಹೇಳ್ತೀನಿ, ಈಗ ದೇಶದಲ್ಲಿ ಕ್ಯಾನ್ಸರನ್ನು ಗುಣ ಮಾಡುವಂಥವರು ಪಾರಂಪರಿಕ ವೈದ್ಯರು ನೂರಾರಿದ್ದಾರೆ ಭಾರತದಲ್ಲಿ. ಎಲ್ಲರನ್ನೂ ಗುಣ ಮಾಡ್ತಾರೆ ಅಂತಲ್ಲ ನಾನು ಹೇಳೋದು, ನಾನು ಕೂಡ ಎಲ್ಲರನ್ನೂ ಗುಣ ಮಾಡ್ತೀನಿ ಅಂತ ಹೇಳೋದಿಲ್ಲ. ಆದರೆ ಅವರಿಗೆ ಒಂದು ಉತ್ಸಾಹ ತುಂಬಬೇಕು, ಅವರಲ್ಲಿ ಒಂದು ವಿಶ್ವಾಸ ಬರಬೇಕು ಅಂತಂದಾಗ ಅವ್ರನ್ನ ಹೆದರಿಸ್ಬಾರ್ದಲ್ವ ಪೇಷಂಟಿಗೆ. ನೀವು ಗುಣ ಆಗ್ತೀರಿ, ಏನು ಹೆದರಬೇಡಿ, ನೀವು ಔಷಧಿಯನ್ನು ಮಾಡಿ ಅಂತ ಹೇಳಿದಾಗ ಒಂದು ಸ್ವಲ್ಪ ದಿವಸ ಅವರು ನಂಬಿಕೆಯನ್ನು ವಿಶ್ವಾಸ ತರಬೇಕು ಅಂಥೇಳಿ. ಎಲ್ಲರನ್ನೂ ಯಾಕೆ ಗುಣ ಮಾಡೋಕ್ಕೆ ಆಗಲ್ಲ ಅಂತಂದರೆ ಬಂದಿರುವ ಪೇಷಂಟಿನ ಸ್ಥಿತಿಯ ಮೇಲೆ ಅದು ನಿರ್ಣಯ ಆಗಿದೆ. ಈಗ ಅವ್ರು ಬಂದಿರ್ತಾರೆ, ನೀವು ಆರಾಮಾಗಲ್ಲ ಹೋಗ್ರಿ ಅಂತ ಹೇಳಬಾರ್ದಲ್ವಾ. ಹೌದು. ಮತ್ತು ಅವರ ಮನಸ್ಥಿತಿಯೂ ಕಾರಣ. ಈಗ ಆರಾಮಿರೋವನಿಗೂ ನೀ ಆರಾಮಾಗಲ್ಲ ಅಂದ್ಕೂಡಲೇ ಡಾಕ್ಟ್ರ್ ಹೇಳಿದ ಮೇಲೆ ಹೆದರ್ ಬಿಡ್ತಾನವ. ಮನೆಯವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ ಅಂತ ಇದೆಯಲ್ವಾ. ಯಾವನೋ ಇರುವೆ ಕಡ್ದಿದೆ, ಆ ಇರುವೆ ನೋಡಿದ್ದಾನೆ, ಆ್ಯಕ್ಚುಲಿ ಕಡ್ದದ್ದು ಹಾವದು, ಆದ್ರೆ ಅವ್ನು ನೋಡಿದ್ದಿರುವೆ, ಅವನು ಬದುಕಿದ್ದಾನೆ. ಮನಸ್ಥಿತಿ ನೋಡಿ. ಅವ್ನು ಕಡ್ದದ್ದು ಹಾವಾದರೂ ಕೂಡ ಅವ್ನು ನೋಡಿದ್ದು ಇರುವೆ, ಆದ್ರೆ ಅವನು ಬದುಕಿದ್ದಾನೆ. ಕಾರಣ ಏನಂತಂದರೆ ನನಗೆ ಹಾವು ಕಚ್ಚಿಲ್ಲ ಅಂತ ಅವನಿಗೆ ಭಾವ ಬಂದಿದೆ. ಈ ಥರನೂ ಇರ್ತದೆ. ಅವರಿಗೆ ನಾವು ಧೈರ್ಯವನ್ನು ತುಂಬಬೇಕು. ತುಂಬಿ ಕೆಲಸ ಮಾಡೋಕ್ಕೆ ನಾನು ಭಾಳ ಜನ ನೋಡಿದ್ದೀನಿ ದೇಶದಲ್ಲಿ. ಕ್ಯಾನ್ಸರ್ ಗುಣ ಮಾಡಿರೋರನ್ನ ಪ್ರತಿ ರಾಜ್ಯದಲ್ಲೂ ಇದ್ದಾರೆ. ನನಗಿಂತ ಚೆನ್ನಾಗಿ ಔಷಧಿ ಕೊಡೋರು ಇದ್ದಾರೆ. ಇವನ್ ಹೋಮಿಯೋಪತಿಯಲ್ಲೂ ಆರಾಮಾಗಿರೋದಿದೆ, ಆಲೋಪತಿಯಲ್ಲೂ ಆರಾಮಾಗಿ ಸ್ವಲ್ಪ ವರ್ಷಗಳು ಇದ್ದದ್ದಿದೆ. ನಾನು ಅದನ್ನು ರಿಫ್ಯೂಸ್ ಮಾಡೋದಿಲ್ಲ. ಆದ್ರೆ ನನ್ನ ಹತ್ರ ಬರೋರು 100ಕ್ಕೆ 98%, 99% ಆಸ್ಪತ್ರೆಗೆ ಹೋಗಿ ಬರೋರೇ ಹೊರತು ಹೊಸಬ್ರು ಇಲ್ಲ. ಮತ್ತೆ 3-4 ಸ್ಟೇಜ್ ದಾಟಿದವರು, ಲಕ್ಷಾಂತರ ಖರ್ಚು ಮಾಡಿರೋರು. ನಾನು ಗಾಯತ್ರಿ ಶಾನ್ಬಾಗ್ ಧಾರವಾಡದಿಂದ 23ನಲ್ಲಿ ನಂಗೆ ಬ್ರೆಸ್ಟ್ ಕ್ಯಾನ್ಸರ್ ಇದು ಡಿಟೆಕ್ಟ್ ಆಗಿತ್ತು. ಆಮೇಲೆ ವಿಶ್ವಾಸ್ ಪೈ ಅಂತ ಅಲ್ಲಿ ಹೋದೆ. ಅವರು 3 ಕೀಮೋ ಹೇಳಿದರು, ರೇಡಿಯೇಷನ್ ಎಲ್ಲ ಬೇಡ ಅಂದರು. ಆಮೇಲೆ 23 ಜೂನ್ನಲ್ಲಿ ಸರ್ಜರಿ ಆಯಿತು. ಆಮೇಲೆ ಸ್ವಲ್ಪ ರಿಬ್ಬಿಗೆ ಸ್ವಲ್ಪ ಇದು ಆಗಿದೆ ಅಂತ ರಿಬ್ ಒಂದು ಕಟ್ ಮಾಡಿದರು. 2.5 years ಆರಾಮಾಗಿದ್ದೆ. ಆಮೇಲೆ ಫಾಲೋಅಪ್ಪಿಗೆ ಸರಿಯಾಗಿ ಹೋಗ್ತಾಯಿದ್ದೆ. 6 monthsಗೆ ಅವ್ರು ಹೇಳಿದ ಪ್ರಕಾರನೇ ಎಲ್ಲ ಟೆಸ್ಟ್ ಮಾಡಿ ಹೋಗ್ತಾಯಿದ್ದೆ.
ಮೊನ್ನೆ ಜನವರಿ ಹೋದಾಗ ಎಕ್ದಮ್ ಲಂಗ್ಸ್ನಲ್ಲಿ ಫ್ಲೂಯಿಡ್ ಇದಾಗಿದೆ, ಪ್ಲಸ್ ಲಿವರ್ಗೂ ಸ್ವಲ್ಪ ಎಫೆಕ್ಟ್ ಆಗಿದೆ ಅಂತ ಹೇಳಿ 2 months ಅಷ್ಟೇ ಟೈಮ್ ಹೇಳಿದರು. ಕೀಮೋನು ಸ್ವಲ್ಪ ಹಾರ್ಶ್ ಅಂತೆ ಇದಕ್ಕೆಲ್ಲ. ಹಾಂ, ಆಮೇಲೆ ಪ್ಲಸ್ ರೇಡಿಯೇಷನ್ ಪ್ಲಸ್ ಸರ್ಜರಿ. ನನಗಿದು ಆಗಲಿಕ್ಕಿಲ್ಲ ಅಂತ ಹೇಳಿ ನಾನು ಇವರೆಲ್ಲ ಭಾಳ ಫೋರ್ಸ್ ಮಾಡಿದರು. ನಾನು ಇವರಿಗೆಲ್ಲ ಇದು ಮಾಡಿ ಇಲ್ಲ ಇದು ಬೇಕಾದರೆ ಆಯುರ್ವೇದಿಕ್ ತೊಗೋತೀನಿ ಅಂತ ಇಲ್ಲಿ ಬಂದೆ. ಇಲ್ಲಿ ಬಂದಮೇಲೆ 2 ತಿಂಗಳಿಂದ ಇವತ್ತು ಬಂದಿದ್ದೇನೆ. ಈಗ ಸ್ವಲ್ಪ ನನಗೆ ಒಂಥರ ಫ್ರೆಶ್ ಇದು ಅಂತ ಇದೆ, ಇದು ಇಲ್ಲ, ಲೇಜಿ ಟೈಪ್ ಇಲ್ಲ. ಆಮೇಲೆ ಮೊದಲು ಬೆಳಗ್ಗೆ ಏಳುವಾಗಲೇ ಬ್ರೇನ್ ಫಾಗ್ ಥರ ಒಂಥರ ಜುಮ್ ಅಂತ ಇತ್ತು, ಪ್ಲಸ್ ಸಡನ್ನಾಗಿ ವೀಕ್ನೆಸ್ ಬರೋದು, ತಿರ್ಗಾಡ್ಲಿಕ್ಕೆಲ್ಲ ಆಗ್ತಿರ್ಲಿಲ್ಲ. ಅಷ್ಟೊಂದು ಸ್ವಲ್ಪ ನಿದ್ದೆ ಮಾಡಿದ ಮೇಲೆ ಸ್ವಲ್ಪ ದಾಳಿಂಬಿ ಬೀಜ ಎಲ್ಲ ಸ್ವಲ್ಪ ತಿಂದು ಇದಾದ್ಮೇಲೆ ಬೆಲ್ಲ ಸ್ವಲ್ಪ ತಿಂದ್ಮೇಲೆ ಮತ್ತೆ ಸರಿಯಾಗೋದು, ಮತ್ತೆ ಓಡಾಡೋದು ಅದಕ್ಕೇನು ಇದು ಆಗಿಲ್ಲ, ಮನೆಯಲ್ಲೇ ಓಡಾಡ್ತೀನಿ. ಈಗ ಸ್ವಲ್ಪ ಸಂಜೆ ಮುಂದೆ ಸ್ವಲ್ಪ ಡಲ್ ಅನಿಸ್ತೈತಿ, ಬಾಕಿ ಎಲ್ಲ ಇದು ಮಾಡ್ತಾ ಇದ್ದೆ. ಈ ಔಷಧ ಮತ್ತು ಈ ಡಾಕ್ಟರ್ ಬಗ್ಗೆ ಏನು ಹೇಳ್ತೀವಿ? ಹೌದು, ನಂಗೆ ಆರಾಮ ಅನಿಸ್ತಾ ಇದೆ. ಅದು ಒಂದು ವೀಕ್ ಇದು ವೇಟ್ ಒಂದು ಕಡಿಮೆ ಆಗಿದೆ, ಬಾಕಿ ಎಲ್ಲ ಆರಾಮ ಅನಿಸ್ತಾ ಇದೆ. ಅವ್ರು ಹೇಳಿದ ಪ್ರಕಾರ ಎಲ್ಲ ಪತ್ತೆನೂ ಮಾಡ್ತಾ ಇದ್ದೇನೆ, ಎಲ್ಲ ತೊಗೋತಾ ಇದ್ದೀನಿ. ನಾನು ಈಗೂ ಹೇಳ್ತಿರ್ತೀನಿ, ನಿಮ್ಗೆ ಆಲೋಪತಿ ತೊಗೋಬೇಕಾದ್ರೆ ತೊಗೋರಿ, ನಮ್ದೇನು ಅಭ್ಯಂತರ ಇಲ್ಲ, ಇದನ್ನು ಮಾಡಿರಿ. ಇದು ಫುಡ್ ಸಪ್ಲಿಮೆಂಟು, ಇದು ಆ್ಯಂಟಿಬಯೋಟಿಕ್ ಅಲ್ಲ, ಇದು ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡೋದ್ರ ಜೊತೆಗೆ ನಿಮಗೆ ಆಹಾರವಾಗಿ ಕೆಲಸ ಮಾಡ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ತದೆ. ಈ ರೀತಿ ನಾನು ಒಮ್ಮೊಮ್ಮೆ ಹೇಳಿದಾಗ ನಮ್ಮ ಹತ್ರ ಗುಣ ಆಗಿಲ್ಲ ಅಂದ್ರೆ ನೀವು ಪಂಚಗವ್ಯ ಚಿಕಿತ್ಸೆ ತಗೊಳ್ಳಿ ಅಂತಲೂ ಹೇಳಿ ಕಳಿಸಿದ್ದೀನಿ ನಾನು, ಹೋಮಿಯೋಪತಿನೂ ಮಾಡಿ ಅಂತ. ಯಾಕೆ ಒಬ್ಬೊಬ್ಬರಿಗೆ ಒಗ್ಗಲ್ಲ ಇವು ಔಷಧಿಗಳು. ಈಗ ನಿಮಗೆ ರಾಗಿ ಮುದ್ದೆ ಒಗ್ತದ ನಿಮಗೆ? ಅಪರೂಪಕ್ಕೆ ತಿನ್ಬೋದು ಅಷ್ಟೇ, ಡೈಲಿ ತಿನ್ನಕ್ಕಾಗೋದಿಲ್ಲ. ನಮಗೆ ಈ ಭಾಗದಲ್ಲಿ ರೊಟ್ಟಿ ಬಿಟ್ಟರೆ ಹೋಗೋದಿಲ್ಲ. ಹಾಗೆ ಔಷಧಿಗಳು ಒಮ್ಮೊಮ್ಮೆ ಮನುಷ್ಯನ ದೇಹದ ಮೇಲೆ ಕೆಲಸ ಮಾಡಲ್ಲ. ಇದು ನನ್ನ ಅನುಭವ. ಈಗ ನೀವು ಆಹಾರವೇ ಔಷಧ, ಆಹಾರವೇ ಆರೋಗ್ಯ ನಿಮ್ಮ ಸ್ಲೋಗನ್ ಅದು. ಈಗ ಕ್ಯಾನ್ಸರಿಗೆ ಔಷಧ ಅನ್ನೋದ್ರ ಅರ್ಥ ನಿಮ್ಮ ಔಷಧದ ಪದ್ಧತಿ ಏನು? ನಾನೇ ಒಂದು ಇತ್ತೀಚಿನ ವರ್ಷಗಳಲ್ಲಿ ತುಂಬ ಹೇಳ್ತೀನಿ, 6+ ಯೋಗ್ಯ ಅಂತ. 6+ ಯೋಗ್ಯ ಅಂದರೆ ಷಡ್ರಸಗಳು 6 ಇದೆ. ಆ 6 ಯಾವ್ದು ಇರಬೇಕೋ ಅದು ಅಡುಗೆ ಮನೇಲಿದ್ದರೆ ಕ್ಯಾನ್ಸರ್ ಬರುವ ಸಂಭವಗಳು ತುಂಬ 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 ಕಡಿಮೆ ನನ್ನ ಪ್ರಕಾರ. ಷಡ್ರಸಗಳು 6 ಅಂದರೆ ಉಪ್ಪು, ಖಾರ, ಹುಳಿ, ಸಿಹಿ, ಕಹಿ ಮತ್ತು ಒಗರು. ಇದು ಮೊದಲೇನಿತ್ತು 40 ವರ್ಷದಿಂದ ಅದಿಲ್ಲ ಈಗ. ಇಲ್ಲ, ಉಪ್ಪಿನ ಜಾಗದಲ್ಲಿ ಬಿಳಿ ಉಪ್ಪು ಬಂದಿದೆ, ಹಸಿ ಮೆಣಸಿನಕಾಯಿ ಬಂದಿದೆ. ಈಗ ಹುಳಿಗೋಸ್ಕರ ಯಾವುದೋ ಒಂದು ಲಿಕ್ವಿಡ್ ಬಂದಿದೆ, ಕೆಮಿಕಲ್ ಬಂದಿದೆ. ಸಕ್ಕರೆನೇ ಇದೆ, ಬೆಲ್ಲ ಇಲ್ವೇ ಇಲ್ಲ, ಸಕ್ಕರೆ ಬಂದಿದೆ. ಕಹಿ ತಿನ್ನೋದೇ ಇಲ್ಲ, ಒಗರು ತಿನ್ನೋದಿಲ್ಲ. ಬೆಲ್ಲ ಇದ್ರೂ ಕೂಡ ಅದು ಬೆಲ್ಲ ಅಲ್ಲ, ಅದನ್ನ ಏನೇನೋ ಹಾಕಿ ಮಾಡ್ತಾರೆ. ಸಾವಯವ ಬೆಲ್ಲ ಬಹಳಷ್ಟು ಕಡಿಮೆ ಇರೋದ್ರಿಂದ ಈ 6 ಅಡಿಗೆ ಮನೆಯಲ್ಲಿ ಇದ್ರೆ, ಯೋಗ್ಯವಾಗಿರೋದಿದ್ರೆ ಅವನು ಆರೋಗ್ಯವಾಗಿರ್ತಾನೆ ಅಂತ. ಅಂದ್ರೆ ಇರುವ ಸ್ಥಿತಿಯಲ್ಲಿ ಇದ್ರೆ ಇದು ಒಂದು. ಆಮೇಲೆ ಋತು 6 ಇದಾವೆ. ಆಯಾ ಋತುಗಳಲ್ಲಿ ಬರುವ ಹಣ್ಣುಗಳನ್ನ ಪದಾರ್ಥವನ್ನ ತಿಂದ್ರೂ ಅವ್ರ ಆರೋಗ್ಯವಿರ್ತಾನೆ. ಋತುಗಳು 6. ಈಗ ಋತು ಚಕ್ರವನ್ನ ಮೀರಿ ನಿಮಗೆ ಎಲ್ಲಾ ಕಾಲದಲ್ಲೂ ಎಲ್ಲ ಹಣ್ಣುಗಳು ಸಿಗ್ತದೆ. ಮಾವಿನ ಹಣ್ಣು ಸಿಗ್ಲಿಲ್ಲ ಅಂದ್ರೆ ಮಾಜಾ ಕುಡಿತಾರೆ. ಹೌದು, ಮಾವಿನ ಸ್ವಾದ ಅಂತ ಟಿವಿಲಿ ತೋರಿಸ್ತಾರೆ. ಆ ಸೀಸನ್ ನಲ್ಲಿ ಬರೋದನ್ನ ತಿಂದ್ರೆ, ಈಗ ನೇರಳೆ ಹಣ್ಣು ಯಾವಾಗಲೂ ಬರಲ್ಲ. ನೇರಳೆ ಹಣ್ಣನ್ನ ಅದೇ ಸೀಸನ್ ಅಲ್ಲಿ ತಿಂದಾಗ ತುಂಬಾ ಪರಿಣಾಮ ಕೊಡ್ತದ ದೇಹದಲ್ಲಿ. ಆ ನೇರಳೆ ಹಣ್ಣಿನಲ್ಲಿರುವ ಅಂಶಗಳು ಬೇಕಾದಂತ ಋತು ಅದು. ಕರೆಕ್ಟ್. ಅದನ್ನು ವ್ಯತ್ಯಾಸ ಮಾಡಿದೀವಿ. ಮತ್ತೆ ಈಗ ಹೇಳಿದ್ರೇನು ತಪ್ಪಲ್ಲ ಅಂತಂದ್ರೆ ಅರಿಷಡ್ ವರ್ಗಗಳು 6 ಇದೆ. ಹೌದೌದು ಅಲ್ವಾ? ಸ್ವಭಾವಗಳು ಈಗ ಪುಸ್ತಕದಲ್ಲೂ ಬರ್ತಾರೆ. ನೀವು ಬದುಕಲು ಕಲಿಯಿರಿ ಪುಸ್ತಕ ಓದ್ರಿ, ಅಥವಾ ಮುದ್ರಾ ವಿಜ್ಞಾನ ಮತ್ತು ಆರೋಗ್ಯ ಓದ್ರಿ. ಅದರಲ್ಲಿ ಸ್ವಭಾವ ದೋಷದಿಂದ ಬರುವ ಕಾಯಿಲೆಗಳು ಅಂತ ಹೇಳ್ತಾರೆ. ವಿಪರೀತ ಆಸೆ ಇದ್ರೆ ಏನು ಕಾಯಿಲೆ ಬರ್ತದೆ, ಸಿಟ್ಟಿದ್ರೆ ಏನು ಬರ್ತದೆ, ನಾನು ನನ್ನದು ಅನ್ನೋದ್ರೆ ಏನೇನು ಕಾಯಿಲೆಗಳು ಬರ್ತದೆ ಅನ್ನೋದನ್ನ ಮುಂಬೈ ವಿಶ್ವವಿದ್ಯಾಲಯದವರು ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ಆಮೇಲೆ ಮೋಹ ಹೆಚ್ಚಾದ್ರೆ ಏನಾಗ್ತದೆ, ಮದ ಇದ್ರೆ ಏನಾಗ್ತದೆ ಅನ್ನೋದನ್ನೆಲ್ಲ ಡಿಟೇಲ್ ಬರೆದಿದ್ದಾರೆ ಅವರು ಅದ್ರಾಗ. ಈ 6 ಏನು 3 ಇದಾವಲ್ಲ, ಷಡ್ರಸಗಳು ಮತ್ತು ಅರ್ಷಡ್ ವರ್ಗಗಳು ಮತ್ತು ಋತುಗಳು, ಇದನ್ನ ಸರಿಯಾಗಿ ಅರ್ಥೈಸ್ಕೊಂಡ್ರೆ ಅವನಿಗೆ ರೋಗ ಮುಂಜಾಗ್ರತೆ 100ಕ್ಕೆ 100 ಆಗ್ತದೆ ಅಂತ ನನ್ನ ಅನುಭವ. ಅದು ಇನ್ನು ಬಂದ ಮೇಲೆ ಏನು ಮಾಡಬೇಕು ಅಂದರೆ, ವಿಶೇಷ ಗುರುತಿಸಿ ಆ ಕಾಯಿಲೆಗೆ ಔಷಧಿಯನ್ನು ತಗೋಬೇಕು. ಗೋ ಆಧಾರಿತ ಔಷಧಿ. ಈಗ ಗೋಮೂತ್ರವನ್ನು ತಗೊಳ್ಳೋದು ಎಲ್ಲ ಕಡೆ ಸುದ್ದಿ ಇದೆ. ಆ ಆಹಾರದ ಜೊತೆಗೆ ಇದು
ನೀವು ಮೂಲದಲ್ಲೂ ಔಷಧವನ್ನ ಗೋ ಆಧಾರಿತವೇ ಪ್ರಾರಂಭದಿಂದ ಗೋ ಆಧಾರಿತನ ಕೊಟ್ಟಿನಿ. ಗೋವಿಂದೇ ಗೋಮೂತ್ರ ಹಿಡಿದು ಇದನ್ನ ಹೆಂಗೆ ಸೋಸ್ಬೇಕು ಅಂತ ಹೇಳಿ ಕೊಡ್ತಿದ್ವಿ ಅವಾಗ. ಅವ್ರಿಗೆ ಗೋ ತಗೊಂಡು ಹೋಗಿ ಅವ್ರ ಮನೇಲಿ ಮೂತ್ರ ತಗೊಂಡ್ಬರ್ತಿದ್ರು, ಎಷ್ಟು ಸಮಯದ ತಗೋಬೇಕಾದನಂತ ಹೇಳಿ ಕೊಡ್ತಿದ್ವಿ. ಹಾಗೆ ಮಾಡಿಕೊಂಡು ಬಂದು ಮತ್ತು ದೊಡ್ಡ ಸಂಖ್ಯೆ ಬಂದಾಗ ನಮಗೆ ಔಷಧಿ ಬೇಕಲ್ವಾ, ಇದನ್ನು ಮಾಡಿದ್ವಿ. ಈ ಗೋ ಆಧಾರಿತ ಔಷಧ ಕ್ಯಾನ್ಸರಿಗೆ ಮಾತ್ರ ಅಥವಾ ಬೇರೆ ಎಲ್ಲದು? ಬೇರೆದಕ್ಕೂ ಕೊಡ್ತೀವಿ ಅದನ್ನು. ಚರ್ಮದ ಮೇಲೆ ಕೆಲಸ ಮಾಡ್ತದೆ, ಆಮೇಲೆ ಅಲ್ಸರ್ಗೆ ಕೆಲಸ ಮಾಡ್ತದೆ, ಕಿಡ್ನಿ ಸಮಸ್ಯೆ ಮೇಲೆ ಕೆಲಸ ಮಾಡ್ತದೆ. ನನ್ನ ದೃಷ್ಟಿಲಿ ಭೂಲೋಕದ ಅಮೃತ ಅಂದ್ರೇ ಗೋಮೂತ್ರ. ಗಾವೋ ವಿಶ್ವಸ್ಯ ಮಾತರಃ, ಗೋವು ಜಗತ್ತಿನ ತಾಯಿ, ಗೋವಿನ ಹೊಟ್ಟೆಗೆ ಅಕ್ಷರ ಬಂಗಾರ ಅಂತ ಹೇಳೋದು ಸುಳ್ಳಲ್ಲ. ಆ ಗೋಮೂತ್ರದಲ್ಲಿಯೂ ಗೋಲ್ಡ್ ಇದೆ ಅನ್ನೋದನ್ನ ಸಾಕಷ್ಟು ಚರ್ಚೆ ಆಗಿದೆ, ಕಂಡು ಹಿಡಿದಿದ್ದಾರೆ. ಆಮೇಲೆ ಈ ಅದರದ್ದು ಮೊದಲು ಬರೋ ಹಾಲಿದೆ, ಗಿನ್ನಿನಲ್ಲಿ ಇರೋದ್ರ ಬಗ್ಗೆ, ಹಾಲಿನಲ್ಲಿ ಇರೋದ್ರ ಬಗ್ಗೆ, ಸುವರ್ಣ ಇರುವಂಥದ್ರ ಬಗ್ಗೆ ಸಂಶೋಧನೆ ಆಗಿದೆ. ಮತ್ತು ಸುವರ್ಣ ಭಸ್ಮ ಮಾಡೋಕ್ಕೆ ಎಷ್ಟು ಖರ್ಚಾಗ್ತದೆ, ಅದು ಇಷ್ಟು ಗೋಮೂತ್ರವನ್ನು ಸೇವಿದಾಗ ಅವನಿಗೆ ಅದು ಹೋಗ್ತದೆ. ರೋಗಾಣುಗಳನ್ನು ಹೋರಾಟ ಮಾಡಿ ಅದನ್ನು ನಾಶ ಮಾಡ್ತದೆ. ಇದು ವೈರಸ್ ಅಲ್ಲ, ಕ್ಯಾನ್ಸರ್ ಎಂದು ಕ್ರಿಮಿ. ಇದು ರೂಢಿಯಲ್ಲಿ ವೈರಸ್ ಅಂತ ಹೇಳ್ತಾರೆ, ಇದು ಕ್ರಿಮಿ. ಅದಕ್ಕೆ ಅರ್ಬುದ, ಏಡಿ ಹುಣ್ಣು ಅಂತ ಕರೆದಿದ್ದಾರೆ. ಬರಬಾರ್ದು ಅಂದ್ರೆ ನಾನು ಆಗಲೇ ಹೇಳಿದ್ನೆಲ್ಲ ಅದನ್ನ ಮಾಡ್ಬೇಕು ಜಿ. ಬರಬಾರ್ದು ನಮ್ಮ ಮನೆ ಅಂದ್ರೆ. ಮತ್ತೆ ವಾತಾವರಣದ ದೋಷವೂ ಇದೆಯಲ್ವಾ, ಇವತ್ತು ನಮ್ಮ ಜೀವನ ಶೈಲಿ ಕೆಟ್ಟೋಗಿದೆಯಲ್ವಾ. ಎಲ್ಲದರಲ್ಲೂ ಪ್ಲಾಸ್ಟಿಕ್ಕು, ಆಮೇಲೆ ಕ್ಯಾರಿ ಬ್ಯಾಗ್ನಲ್ಲಿ ಆಹಾರ ತರೋದು, ಆಮೇಲೆ ಪ್ಲಾಸ್ಟಿಕ್ನಲ್ಲಿರೋ ನೀರು ಕುಡಿಯೋದು, ಆಮೇಲೆ ಮನೆಯಲ್ಲಿ ವಾತಾವರಣ ಶುದ್ಧಿ ಆಗಲಿಕ್ಕೆ ಅಗ್ನಿಹೋತ್ರ ಮಾಡೋದಿಲ್ಲ. ಅಗ್ನಿಹೋತ್ರದ ಬಗ್ಗೆ ನೀವು ಸ್ಟಡಿ ತೆಗೀರಿ, ಎಷ್ಟು ದುಡ್ದು. ಲಂಡನ್ನಿನ ವಿಶ್ವವಿದ್ಯಾಲಯದವ್ರು ಹೇಳಿದ್ದಾರೆ, ಒಂದು ಅಗ್ನಿಹೋತ್ರ ಮಾಡಿದರೆ 1 ಟನ್ ಆಮ್ಲಜನಕ ಉತ್ಪಾದನೆ ಆಗಲ್ಲ. ಈಗ ಅದಕ್ಕೆ ಉದಾಹರಣೆ ಭೋಪಾಲ್ ದುರಂತ. ನನ್ನ ಪುಸ್ತಕದಲ್ಲಿ ಅವ್ರ ಹೆಸರು ಕೂಡ ಉಲ್ಲೇಖ ಮಾಡಿದ್ದೀನಿ, ಯಾವ ಇಸ್ವಿಲಿ ಹೇಳಿದ್ದಾರೆ ಅಂತ. 1 ಟನ್ ಆಮ್ಲಜನಕ ಭಾರತದಲ್ಲಿರೋರು, ನಮ್ಮ ನಾಡಿನಲ್ಲಿರೋರು, ಪ್ರತಿ ಮನೆಯವರು ಬೆಳಿಗ್ಗೆ 1 ಅಗ್ನಿಹೋತ್ರ ಮಾಡಿದರೆ ಎಷ್ಟು ಆಮ್ಲಜನಕ ಉತ್ಪಾದನೆ ಆಗುತ್ತೆ, ಅಥವಾ ವಾತಾವರಣ ಶುದ್ಧಿ ಆಗಿಬಿಡ್ತದೆ. ಇವತ್ತು ಬರುವಂಥ ಹೊಗೆನ ಅದು ಸರಿ ಮಾಡ್ತದೆ.